ಕನ್ನಡ ತಾಯಿ ಮಕ್ಕಳೆಲ್ಲ ಕಣ್ಬಿಟ್ಕೊಂಡು ನೋಡ್ಕೊಬಿಟ್ರಪ್ಪ. ಇನ್ಸ್ಟಾಗ್ರಾಮು ರೀಲ್ಸ್ ನೋಡಿಕೊಂಡು ಫುಲ್ಲು ಕ್ರೇಜಲ್ಲಿದ್ದೀರ ಅಲ್ವ ನೀವೆಲ್ಲ. ಇಲ್ಲಿ ನೋಡ್ಕೊಬಿಡಿ, ಪಾಪ ಹಿಂದಿಯವ್ರಿಗೆ ನೈಟೊತ್ತು ನಿದ್ದೆ ಬರಲ್ಲ. ಇಲ್ಲಿ ಒಡ್ಸ್ಕೊತವನಲ್ಲ ಕೆಳಗಡೆ ತುಳಿಸ್ಕೊಂಡು ಒಡ್ಸ್ಕೊಂಡು ಅಯ್ಯೋ ಅಮ್ಮ ಅಂತವನಲ್ಲ, ಅವ್ನು ಯಾರು ಗೊತ್ತಾ? ಕನ್ನಡಿಗ. ಆ ಒಡ್ಸ್ಕೊತಾ ಇರೋ ರಾಜ್ಯ ಯಾವ್ದು ಗೊತ್ತಾ? ಕರ್ನಾಟಕ. ಆದರೆ ಹೊಡಿತಾ ಇರೋರು ಹಿಂದಿಯವರು. ಎಲ್ಲಿಂದಲೋ ಬಂದು ಬಾಡಿಗೆಗೆ ಮನೆ ಮಾಡಿಕೊಂಡು ಇರುವಂಥ ಹಿಂದಿಯವರು. ಪಾಪ ಅವ್ರಿಗೆ ನೈಟೆಲ್ಲ ನಿದ್ದೆ ಬರಲ್ಲ. ಒಂದೊಂದು ಹುಡುಗಿನ ಹಾಕ್ಕೊಂಡು ಬಂದು ಹೀರೋಯಿಸಮ್ ತೋರಿಸ್ಬೇಕಲ್ಲ ಹುಡುಗಿ ಮುಂದೆ, ಇವ್ನು ಹೊಡೆದ್ರು. ಆಮೇಲೆ ನಮ್ಮ ಪೊಲೀಸ್ನವರು ಸೂಪರ್ ಇವರು ನೋಡಿ ಪಾಪ. ಅವ್ರು ನ್ಯಾಯ ಕೇಳಕ್ಕೆ ಹೋಗೋದಕ್ಕೆ ಸೂಳೆ ಮಗನೇ ಒಳಗೆ ಕುತ್ಕೊಂತ ತುರುಕ್ತವ್ರೆ. ಅವ್ರು ಯಾರು? ಅವರು ಕನ್ನಡಿಗ. ಯಾಕೆ ಹಿಂದಿಯವರು ಕನ್ನಡಿಗ ಮೇಲೆ ಹೊಡಿತಾರೆ ಅಂದರೆ ಅವ್ರಿಗೆ ಗೊತ್ತು ಇವಕ್ಕೆ ಒಗ್ಗಟ್ಟಿಲ್ಲ, ನಮ್ಮ ಹತ್ರ ಏನು ಕಿತ್ಕೊಳ್ಳಲ್ಲ. ಯಾಕೆಂದರೆ ನಾವು ಓನರ್ಗಳು, ನಮ್ಮ ಕೈಗಡೆ ಕೆಲಸ ಮಾಡೋ ಜೀತದಾಳ್ಗೋ ಕನ್ನಡಿಗರು. ಯಾಕೆಂದರೆ ನಾವು ಒಂದು 1,000 ಜಾಸ್ತಿ ಕೊಡ್ತಾರೆ ಅಂತ ಕನ್ನಡಿಗರು ಅವ್ರಿಗೆ ಕರೆದು ಬಾಡಿಗೆ ಕೊಡ್ತೀವಿ, ಕರೆದು ಕೆಲಸ ಕೊಡ್ತೀವಿ. ಇದರಲ್ಲಿ ಇನ್ನೊಂದು ಶಾಕಿಂಗ್ ನ್ಯೂಸು ಅಂದರೆ ಒಡ್ಸ್ಕೊತಾರೋ ಹುಡುಗ ಬಂದು ಡಬಲ್ ಗ್ರಾಜ್ಯುಯೇಟು. ಅವನಿಗೆ ಕೆಲಸ ಇಲ್ಲ, ಜಪ್ಟೋದಲ್ಲಿ 200 ರೂಪಾಯಿ 300 ರೂಪಾಯಿ ಕೆಲಸ ಮಾಡ್ತವನೆ. ನಾಚಿಕೆ ಆಗಬೇಕು ಸಿಸ್ಟಮ್ಗೆ, ನಾಚಿಕೆ ಆಗಬೇಕು ರಾಜಕಾರಣಿಗಳಿಗೆ, ನಾಚಿಕೆ ಆಗಬೇಕು ಇಡೀ ಕರ್ನಾಟಕ ಸಮಾಜಕ್ಕೆ. ಯಾಕೆಂದರೆ ಎಲ್ಲಿ ನಮ್ಮಲ್ಲಿ ಒಗ್ಗಟ್ಟಿಲ್ವೋ ಅದನ್ನು ಬೇರೆಯವ್ರು ಬಳಸ್ಕೊತವ್ರೆ. ಮುಂದಿನ ದಿನಗಳಲ್ಲಿ ನಿಮ್ಮ ಮಕ್ಕಳಲ್ಲಿ ಅವ್ರು ಜಿದ್ದಾಳ ಕೆಲಸ ಮಾಡಬೇಕು, ಯೋಚನೆ ಮಾಡಿ.